ಹಲೋ ನಮಸ್ತೆ. ನಾನಿವತ್ತು ಗೋಧಿ ಹಿಟ್ಟು ಮತ್ತು ಈರುಳ್ಳಿಯನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಟೇಸ್ಟಿಯಾದಂತಹ, ರುಚಿಯಾದಂತಹ ಪರೋಟವನ್ನ ಮಾಡಿದ್ದೇನೆ. ಇದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದಂತ ನೋಡೋಣ. ನೋಡಿ, 1 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ. ಮತ್ತೆ ಓಂ ಕಾಳು ಅಂತ ಹೇಳ್ತಾರೆ, ಅಜ್ವಾನ್ ಅಂತ ಹೇಳ್ತಾರೆ. ಇದನ್ನ ಒಂದು ಸ್ವಲ್ಪ ಹಾಕೊಂಡಿದ್ದೇನೆ. ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೇನೆ. ಇದನ್ನೆಲ್ಲ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಸಿಟ್ಕೊಳ್ಬೇಕು, ಚಪಾತಿ ಹಿಟ್ಟನ್ನ. ಇದನ್ನ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಒಂದು ಬದಿಗೆ ಇಟ್ಕೊಳ್ಳುವ. ಅದರ ನಂತರ ಈರುಳ್ಳಿಯಿಂದ ನಾವು ಅದಕ್ಕೆ ಬೇಕಾದ ಮಸಾಲೆನ ರೆಡಿ ಮಾಡ್ಕೊಳ್ಳೋದು. ನೋಡಿ, ಹಿಟ್ಟನ್ನ ಕಲಸಿದ್ದೇನೆ. ಇದನ್ನೀಗ ನಾನೀಗ ಬದಿಗೆ ಇಟ್ಕೊಳ್ತೇನೆ. ಈಗ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಈರುಳ್ಳಿನ ಹಾಕೊಳ್ತಿದ್ದೇನೆ. ಇದನ್ನ ಈ ರೀತಿ ಕೈಯಲ್ಲಿ ಪುಡಿ ಮಾಡ್ಕೊಂಡು ಒಂಚೂರುನು ಇದು ಆದ್ರೆ ಚೆನ್ನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದಕ್ಕೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೇನೆ. ಮತ್ತೆ ಹಾಗೆ ಒಂದು ಸ್ವಲ್ಪ ಜೀರಿಗೆನ ಹಾಕೊಳ್ತಿದ್ದೇನೆ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ನಾನು ಗರಂ ಮಸಾಲ ಪುಡಿಯನ್ನು ಹಾಕೊಳ್ತಿದ್ದೇನೆ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಈಗ ಕಲ್ಸ್ಕೊಂಡು ಇಟ್ಕೊಳ್ಬೇಕು. ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ನಾನು ನೋಡಿ ಒಂದು 3 ಸ್ಪೂನ್ ಅಷ್ಟು ನಾನು ಬಾಂಬೆ ರವೆಯನ್ನು ಹಾಕೊಳ್ತೇನೆ. ಬಾಂಬೆ ರವೆನ್ನ ಹಾಕೊಳ್ತಿದ್ದೇನೆ. ಬಾಂಬೆ ರವೆ ಯಾಕಂತ ಹೇಳಿದ್ರೆ ಈರುಳ್ಳಿ ನೀರು ಬಿಡ್ತದೆ, ಅದಕ್ಕೋಸ್ಕರ ಈ ಬಾಂಬೆ ರವೆ ಹಾಕೋದ್ರಿಂದ ನೀರನ್ನ ಬಾಂಬೆ ರವೆ ಹೀರ್ಕೊಳ್ತದೆ, ಅದಕ್ಕೆ ಹಾಕೊಳ್ತಿದ್ದೇನೆ. ಇದನ್ನ ಹಾಕೊಂಡು ನೀಟಾಗಿ ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಮಸಾಲೆ ಮಿಕ್ಸ್ ಆಗಿದೆ. ಇದನ್ನ ಈಗ ರೆಡಿ ಮಾಡಿ ಇಟ್ಕೊಂಡಿರುವಂತ ಚಪಾತಿ ಹಿಟ್ಟಿನಿಂದ ನಾನೀಗ ಚಪಾತಿನ ರೆಡಿ ಮಾಡ್ಕೊಳ್ತೇನೆ. ಇದನ್ನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು, ನಮ್ಗೆ ದೊಡ್ಡದು ಬೇಕಾದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು, ಚಿಕ್ಕದು ಬೇಕಾದ್ರೆ ಚಿಕ್ಕ ಮಾಡ್ಕೋಬಹುದು. ನಾನು ನೋಡಿ ಈ ತರ ಮೀಡಿಯಂ ಸೈಜ್ ಮಾಡ್ಕೊಂಡಿದ್ದೇನೆ, ಚಿಕ್ಕ ಚಿಕ್ಕ ಉಂಡೆಗಳು ಸಾಧಾರಣ. ಇದನ್ನ ಈಗ ನಾವು ಚಪಾತಿ ಮಾಡ್ಕೊಳ್ಬೇಕು. ಫಸ್ಟಿಗೆ ಸ್ವಲ್ಪ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೋಬಹುದು, ತೆಳು ಬೇಕಾದ್ರೆ ತೆಳು ಸಹ ಮಾಡ್ಕೋಬಹುದು. ನಾನು ಸಾದಾ ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕೊಳ್ತಿದ್ದೇನೆ. ನೋಡಿ, ಈಗ ನೀಟಾಗಿ ಹಾಕೊಂಡು ಇದನ್ನ ರೋಲ್ ಮಾಡ್ಕೊಳ್ಬೇಕು. ರೋಲ್ ಮಾಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಿದ್ದೇನೆ. ನಾನು ಇದನ್ನ ಕಟ್ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಗ ರೋಲ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ಟು ನಾವು ಪರೋಟ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಹಿಟ್ಟು ಹಾಕೊಂಡು, ತುಂಬಾ ತುಂಬಾ ಭಾರ ಹಾಕಿ ಇದು ಮಾಡಬೇಡಿ, ನಿಧಾನಕ್ಕೆ ಲಾಟಬೇಕು, ಇಲ್ಲಾಂದ್ರೆ ಈರುಳ್ಳಿ ಎಲ್ಲ ಇರೋದ್ರಿಂದ ಹರಿದು ಹೋಗ್ಬಿಡುತ್ತೆ. ಈಗ ನೋಡಿ, ನಮ್ದು ಪರೋಟ ರೆಡಿ ಆಗಿದೆ. ನಾನೀಗ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಏನ್ ಬೇಕಾಗುದಿಲ್ಲ, ಸಾಂಬಾರ್ ಆಗ್ಲಿ ಚಟ್ನಿ ಆಗ್ಲಿ ಏನ್ ಬೇಕಂತಿಲ್ಲ, ಹೀಗೆ ತಿನ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ಸಂಜೆ ಬೇಕಾದ್ರೂ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿರ್ತದೆ, ಖಾರದರಾಗಿ ಟೇಸ್ಟ್ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.